ಹಾಂ 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 ನೆಕ್ಸ್ಟ್ ಹಾಕೋಣ ಕ್ಯಾಪ್ಷನಲ್ಲಿ. ಎಷ್ಟು ಎತ್ತಕ್ಕಾಗತ್ತೆ ಅಷ್ಟೊತ್ತಿ, ಜಾಸ್ತಿ ಎತ್ತಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಹೋಗಿದ್ದೀಗ ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ, ಶಿವ ಗುಫಾ ಅಂತ ಹೇಳಿ ಉತ್ತರಕಾಶಿಗೆ ಹೋಗೋ ದಾರಿಲಿ ಮಧ್ಯದಲ್ಲೇ ಇರುತ್ತೆ. ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಬೇಕು, ತುಂಬ ರಶ್ ಇರುತ್ತೆ. ನಾವು ಹೋಗಿ ಟೈಮ್ ರಶ್ಶು ಒಂದು 4 ಗಂಟೆಯಿಂದ 5 ಗಂಟೆ ಆಗಿದೆ ಹೋಗೋಕ್ಕೆ. ಯಾಕಂದರೆ ಅದೊಂಥರ ಗುಫಾ ಅಂದರೆ ಒಂದು ಚಿಕ್ಕ ಜಾಗದಲ್ಲಿ ದೇವ್ರು ಹೋಗಿ ಬಚ್ಕೊಂಡಿದ್ರಂತೆ, ಬಚ್ಚಿಟ್ಕೊಂಡಿರೋದು. ಯಾಕೆ ಅಂದರೆ ಶನಿ ಮಹಾತ್ಮ ಅವ್ರಿಗೆ ಇದು ಮಾಡೋಕ್ಕೆ ಬಂದಾಗ ಅವ್ರು ಹೋಗಿ ಬಚ್ಕೊಂಡಿದ್ರು ಅಂತ ಒಂದು ಮಾತು. ಇನ್ನೊಂದು ಪಂಚಪಾಂಡವರು ಮುಕ್ತಿ ಹುಡ್ಕೊಂಡು ಬಂದಾಗ, ದರ್ಶನಕ್ಕೆ ಬಂದಾಗ ದೇವ್ರು ಅವ್ರಿಗೆ ದರ್ಶನ ಕೊಡಬಾರ್ದು ಅಂತ ಬಚ್ಕೊಂಡಿದ್ದ ಜಾಗ ಅಂತ ಹೇಳ್ತಾರೆ. ಅದು ಹೇಳಿದಾಗ ನಮಗೇನೋ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಆದರೆ ನಿಜ ಅಲ್ಲಿ ಹೋಗಿ ಆ ದೇವ್ರನ್ನ ನಾವು ನೋಡಿದಾಗ ಆ ಥರನೇ ಇತ್ತು. ಗಣಪತಿ ಮುಖ ಮತ್ತು ಚಾಮುಂಡಿ ಇದು ಪಾರ್ವತಿದ್ದು ತಲೆ ಮೇಲೆ ತಾವ್ರೆ, ಆಮೇಲೆ ಶಿವದು 5 ಮುಖ. ನೀವು ಹೋದರೆ ಇದು ಮಿಸ್ ಮಾಡಬೇಡಿ, ನೋಡಿ. ನಾನು ಇದು ಕದ್ದಿ ಸ್ವಲ್ಪ ವಿಡಿಯೋ ಮಾಡಿರೋದು, ಫುಲ್ ವಿಡಿಯೋ ಬಂದಿಲ್ಲ. ಆದರೆ ನಾವು ಏನು ಕಣ್ಣಲ್ಲಿ ನೋಡ್ತೀವೋ ಅಷ್ಟು ಏನೂ ಇಲ್ಲಿ ಕ್ಲಿಯರ್ ಆಗಿಲ್ಲ. ಆದರೆ ಕಣ್ಣಲ್ಲಿ ನೋಡಿಬಿಟ್ಟೆ ನಾವು ಆ ದೇವಸ್ಥಾನನ, ಆ ದೇವ್ರನ್ನ ಅನುಭವಿಸ್ಬೋದು. ಹೊತ್ತು ನಾನು ಈ ಥರ ವಿಡಿಯೋ ಮಾಡಿ ಸ್ವಲ್ಪ ಹಾಕಿದ್ರು ನಿಮ್ಗೆ ಅದು ಏನು ಮಹತ್ವ ಅಂತ ಗೊತ್ತಾಗಲ್ಲ. ಬಂದಾಗ ನೀವು ಒಂದ್ಸತಿ ದರ್ಶನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವಿತ್ರವಾದ ಜಾಗ. ಅಲ್ಲಿ ನಿಮಗೆ ಹಾಕಿದ್ದೀನಿ. ಸುಡ್ತಾ ಇದೆ ಬಿಸಿಲು. ಅಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ ಹಾಂ. ಮುದ್ದಾಗಿದೆ ಮಾತ್ರ. ಇದೇ ಬೇಡ, ಒಳ್ಳೆ ಮೆಮೊರಿನ ಆ ಥರ ಈ ಥರ ಏನೇನು ಹೇಳ್ತೀವಲ್ಲ ಅದೇನು ಬೇಡ ಇದಕ್ಕೆ. ಇದ್ರ ಮುಂದೆ ಗೊತ್ತಿಲ್ಲ ನೋಡಿ. ಇದು ನಮ್ಮ ರೂಮಲ್ಲಿ ಇದ್ದಾರೆ. ಉತ್ತರಾಖಂಡಲ್ಲಿ ರೂಮ್ ಮಾಡ್ಕೊಂಡಿರೋದು ಇದು. ಇಲ್ಲಿಂದ ಆಚೆ ತೋರಿಸ್ತೀನಿ. ಇನ್ನು ಲಗೇಜ್ ಎಲ್ಲ ಈಗ ತಾನೇ ತೊಗೊಂಬಂದು ಇಡ್ತಾ ಇದ್ದೀವಿ. ಇಲ್ಲಿಂದ ನೋಡಿದಾಗ ಎಷ್ಟು ಚೆನ್ನಾಗಿದೆ ನೋಡಿ. ಬೆಟ್ಟ, ನದಿ ಹೇಗಿದೆ. हाँ गंगा, ये भी गंगा ही है ना? गंगा ही है, भागीरथी हम लोग हाँ कहते हैं. ಕೇಳಿಸ್ಕೊಂಡ್ರಲ್ಲ, ಗಂಗಾನೇ ಅಂತೆ, ಆದರೆ ಅವ್ರು ಕರೆಯೋದು ಮಾತ್ರ ಭಾಗೀರಥಿ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಳೆ ಬರಂಗಾಗಿದೆ, ಮಳೆ ಬರುತ್ತೆ. ನಾವು ಉಳ್ಕೊಂಡಿರೋ ರೂಮ್ ಹೀಗಿದೆ. ಇದು ಬಾಲ್ಕನಿ ನಮ್ಗೆ ಕೊಟ್ಟಿರೋದು.
ಆಲ್ಮೋಸ್ಟ್ ತುಂಬ ಜನ ಬಾಲ್ಕನಿಲೇ ಕೂತ್ಕೊಂಡಿದ್ದಾರೆ. ನಾವು ನಾಳೆ ದರ್ಶನಕ್ಕೆ ಹೋಗೋದು ಗಂಗಾ ನದಿ ಹತ್ರ, ಆದರೆ ಇಲ್ಲೂ ಇದೆ ಸಂಗಮ ಆಗತ್ತಲ್ವಾ, ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ. ಅಕ್ರೋಟ್ ಅಂತ ಹೇಳ್ತಾರಲ್ಲ ಆ ಗಿಡ ಅಂತೆ ಅಲ್ಲಿರೋದು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಇನ್ನು ಕಾಯಿ ಇರೋದು, ಹಸಿ ಇದೆ, ಹಣ್ಣಲ್ಲ. ಕಾಯಿ ಆದಾಗ ಹೊಡ್ಬಿಟ್ಟು ತಿನ್ನೋದಂತೆ. ಒಂದಕ್ಕೆ ಎಷ್ಟು ಇರ್ಬೋದು ಹೇಳಿ? ಇಲ್ಲೇ ಇದೆ ಗಿಡ ಇಷ್ಟೊಂದು ದೊಡ್ಡದು, ಆದರೆ ಒಂದು ಪೀಸಿಗೆ 80 ರೂಪಾಯಿ ಅಂತೆ. ಯಾರು ತೊಗೊಳಕ್ಕೆ ಇಷ್ಟಪಡ್ತೀರಾ ಹೇಳಿ? ಒಂದು ಪೀಸ್ಗೆ 80 ರೂಪಾಯಿ ಒಂದು. ಇನ್ನೂ ಕಾಯಿ ಇದೆ. ಹಾಂ, ಕಮೆಂಟ್ಸ್ ಹಾಕಿ, ಕಮೆಂಟ್ಸಲ್ಲಿ ಹೇಳಿ. ಇದು ಬೆಂಗಳೂರಲ್ಲಿ 10 kg ನನಗೆ ಗೊತ್ತಿರೋಂಗೆ 1200 1500 ರೂಪಾಯಿ ಒಳಗೆ ಬರುತ್ತೆ ಅಂತ. ಆದರೆ ಇಲ್ಲಿ ಒಂದು ಪೀಸ್ 90 ರೂಪಾಯಿ ಅಂತ. ಯಾವ ಕಡೆ ಕಮ್ಮಿ? ಹಾಗೆ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಅನಿಸುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ ಜಾಗ ಅಂತ, ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ನೋಡ್ತಾ ಇದ್ರೇ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಕಣ್ಣಿಗೆ ತಂಪು ಅನಿಸುತ್ತೆ. ನಿಜವಾಗ್ಲೂ ಈ ಜಾಗದಲ್ಲಿ ದೇವ್ರು ಇರೋದು ಅಂದರೆ ಸತ್ಯನೇ. ಇಷ್ಟು ತಂಪು ಜಾಗದಲ್ಲಿ ಇರೋದಲ್ವಾ, ಹುಡ್ಕೊಂಡು ಬಂದು ಇದೆ ಮಾತ್ರ. ಇಲ್ಲೂ ನಾವು ಮನುಷ್ಯರು, ಇಲ್ಲೂ ಬಿಟ್ಟಿಲ್ಲ, ಇಲ್ಲೂ ಬಂದಿದ್ದೀವಿ. ಇನ್ನು ಹೋಗ್ತಾ 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 ಜನ ಎಷ್ಟು ಬರ್ತೀವಿ ಗೊತ್ತಾ? ಇಲ್ಲೂ ಶಾಂತಿ ಎಲ್ಲೂ ಕೊಡಲ್ಲ ನಾವು ಅನಿಸುತ್ತೆ ದೇವರಿಗೆ. ಎಲ್ಲೋದ್ರು ಕಕ್ಕ 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 ಬಾಬಲ ಬಾಬ ಬಾಬ ಅಂತ ನಮ್ಮ ವಾಯ್ಸ್ ಇಡಲೇಬೇಕು. ಆ ದೇವ್ರು ಕೇಳಿಸ್ಕೊಂಡು ತಂಪು ವಾತಾವರಣದಲ್ಲಿರೋಣ. ಯಾರ್ದು ಗಲಾಟೆ ಬೇಡ, ಯಾರ್ದು ಇದು ಬೇಡ, ಆರಾಮಾಗೆ ನಾನು ಧ್ಯಾನ ಮಾಡ್ಕೊಂಡು ಕೂರೋಣ ಅಂತ ಬಂದಿದೆ ದೇವರು ಕೂರಕ್ಕೆ ಅಂತ. ಇಲ್ಲೂ ಬಿಡ್ತಿಲ್ಲ ನಾವು, ಇಲ್ಲೂ ಬಂದು ಜೀವ ತಿಂತೀವಿ. ಸುಮ್ಮನೆ ಇರ್ತೀವ ಬಂದ್ಬಿಟ್ಟು ಆ ದೇವ್ರಿಗೆ ನೋಡೋಕ್ಕೆ ಪಡ್ತೀವ? ಇಲ್ಲ, ಇಲ್ಲೂ ಬಂದು ನಾವು ಹೇಳ್ಕೊಂಡು ಹೋಗ್ತೀವಿ ನಮ್ಮ ಪ್ರಾಬ್ಲಮ್ಸು. ದೇವರೇ ನನ್ನ ಮನೇಲಿ ಹಿಂಗಿದೆ, ದೇವರೇ ನಮ್ಮ ಮನೇಲಿ ಹಂಗಿದೆ, ಹಿಂಗಿದೆ, ಹಾಗಿದೆ. ಆ ದೇವರು ಪಾಪ ಕೇಳಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ, ಯಾರಿಗೂ ಮೋಸ ಮಾಡಲ್ಲ, ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ. ಹೋ, ಇಷ್ಟೆಲ್ಲ ಕೆಲಸ ಮಾಡುತ್ತೆಪ್ಪ ಅಲ್ವಾ? ಅದೆಲ್ಲ ಆಗೋದು ಯಾರಿಂದ? ನಮ್ಮ ಮನಸ್ಸಲ್ಲಿರೋ ದೇವರಿಂದ ಅಲ್ವಾ? ಕಷ್ಟ ಇದ್ದರೂ ದೇವ್ರ ಹತ್ರ ಹೇಳ್ಕೊಳ್ತೀವಿ, ಸುಖ ಬಂದರೂ ಫಸ್ಟ್ ದೇವ್ರ ಹತ್ರ ಹೊಡೋಗ್ತೀವಿ, ಏನೇ ಇದ್ರೂ ಬರೋದೇ ದೇವ್ರ ಹತ್ರ. ಇಲ್ಲೂ ಬಿಡಲ್ಲ, ಇಲ್ಲೂ ಜೀವ ತಿಂತೀವಿ. ಆದರೂ ಇವ್ರ ರೂಮ್ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ಏನೋ ಒಂಥರ ಕ್ಯೂಟ್ ಆಗಿದೆ. ಚಿಕ್ಕ ಚಿಕ್ಕ ಹೂವಿನ ಗಿಡ. ಈ ಗಿಡದಲ್ಲಿ ಈ ಥರ ಬೀಜ ಬರುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಹೂ ನಮ್ಮನೇಲಿದೆ, ಇದು ನಮ್ಮನೇಲಿದೆ, ಇದು ಮಾತ್ರ ಇಲ್ಲ, ಇದು ಇಲ್ಲ, ಇದು ಇದೆ, ಇದೆಲ್ಲ ಇದೆ, ಇದು ಇದೆ, ಹೂವಿದೆ, ಇದು ಇದೆ. ಎಲ್ಲಕ್ಕಿಂತ ಗಿಡ ಇದು ನೋಡಿ. ಇರಬೇಕೇನೋ ಬೆಂಗಳೂರಲ್ಲೂ, ನನಗೆ ಗೊತ್ತಿಲ್ಲ. ನಮ್ಮ ಮನೇಲಂತೂ ಇಲ್ಲ. ನನಗೆ ಇದು ತುಂಬ ಇಷ್ಟ ಆಯಿತು. ನಾನು ಒಂದು ರೂಮಲ್ಲಿ ಈ ಗಿಡನೂ ಇಟ್ಟಿದ್ದೆ, ಚೆನ್ನಾಗಿತ್ತು. ಏನೋ ಒಂಥರ ನಾನು ಪಿಂಕಲ್ಲಿ ಇಟ್ಟಿದ್ದೆ. ನೋಡಿ, ಹೇಳ್ತಾ ಇದ್ದೆ, ಮಳೆ ಕೂಡ ಬಂದುಬಿಡ್ತು. ತುಂಬ ಜೋರಾಗಿ ಮಳೆ ಬಂದರೆ ಬಿಸ್ಕೆಟ್ ಚೆನ್ನಾಗಿದೆ ಇದು. ಪಾಪ ರೂಮಲ್ಲಿ ಇರೋರು ಬಿಸ್ಕೆಟ್ ಕೊಟ್ಟರು ತಿನ್ನೋಕ್ಕೆ, ತಿಂತಾಯಿದ್ದೀನಿ. ಮಳೆ ಜೋರಾಗಿ ಬಂದರೆ ಹೇಗಿರುತ್ತೆ ಗೊತ್ತಾ? ಹನಿ ಬೀಳ್ತಾ ಇದೆ. ಅದು ಹೇಗೆ ಗೊತ್ತಾ? ಐಸ್ ನೀರು ಬಿಂದಾಗ ಆಗ್ತಿದೆ, ಕೋಲ್ಡ್ ಇದೆ, ತುಂಬ ಬಿಸಿ ಇಲ್ಲ. ಬೀಳ್ತಾ ಇದ್ದು ದಪ್ಪ ದಪ್ಪ ಬೀಳ್ತಿದೆ. ಆದರೆ ನನ್ನ ಫೋನಲ್ಲಿ, ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಜೋರಾಗಿ ಬಂದಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಬರ್ತಾ ಇದೆ. ಇವತ್ತೊಂದು ಜಾಗಕ್ಕೆ ಹೋಗಿದ್ವಿ ಇಲ್ಲಿಗೆ ಬರೋದು ಮುಂಚೆ. ಶಿವ ಗುಫಾ ಅಂತ. ಗುಫಾ ಹೇಳೋಕ್ಕೆ ಬರ್ತಾ ಇಲ್ಲ ಸರಿಯಾಗಿ.
ಅಂದರೆ ಹೇಳ್ತೀನಿ ಇನ್ನೊಂದ್ಸತಿ ಕ್ಲೀನಾಗೆ ಗುಫಾ ಏನಕ್ಕೆ ಹೇಳ್ತಾರೆ ಅಂತ. ಅಲ್ಲಿರೋದು ಶಿವ ಆಯಿತಾ, ಅಂದರೆ ಶನಿಮಾತ್ಮ ಎಲ್ಲೂ ಜನ ಬಿಡಲ್ಲ, ಎಲ್ಲಾದರೂ ಒಬ್ಬರು ಸುಮ್ಮನೆ ಕೂರೋಕ್ಕೂ ಬಿಡಲ್ಲ, ನೀರಲ್ಲಿ ಮಳೆಯಲ್ಲಿ ನೆನೆಯೋಕ್ಕೂ ಬಿಡಲ್ಲ. ಇಂಥವ್ರು ಇದ್ಬಿಟ್ರೆ ಮಲ್ಕೊಂಡ್ರೆ ಯಾರು ನೋಡ್ತಾರೆ ನೋಡಿ. ಇವತ್ತಿನ ದಿನ ಹೀಗಿತ್ತು. ಇದೇ ಥರ ವಾಚ್ ಮಾಡಬೇಕು ಅಂದರೆ ನೀತು ಜ್ಞಾ ಚಾನಲ್ ಆದಷ್ಟು ಶೇರ್ ಮಾಡಿ. ಆಮೇಲೆ ಇಷ್ಟ ಆದರೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಹೇಳ್ಬೋದು, ಈ ಥರ ಇದೆ ಮೇಡಮ್, ಈ ಥರ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಅದು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಹೇಗಿತ್ತು ಅಂತ ಹೇಳಿ. ಇಷ್ಟ ಆದರೆ ಶೇರ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನೋಡಿಬಿಟ್ಟು ಸುಮ್ಮನೆ ಇದ್ಬಿಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಮತ್ತೆ ಇನ್ನು ಮುಂದೆ ಏನೇನಾಗುತ್ತೆ, ನಾಳೆ ಏನಾಗುತ್ತೆ, ನಾಡ್ದು ಏನಾಗುತ್ತೆ, ಹೀಗೆ ಹೇಳ್ತಾ ಇರ್ತೀನಿ ಚಿಕ್ಕದಾಗೆ. ಆದಷ್ಟು ಶೇರ್ ಮಾಡಿ ಪ್ಲೀಸ್. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೆಯದು.